ಇಂದಿನ ನಮ್ಮೂರು ಎಕ್ಸ್‌ಪ್ರೆಸ್ ವಿಶೇಷ ಸಂದರ್ಶನದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ಪಾಠಶಾಲಾ ಸಿನಿಮಾದ ನಾಯಕಿ ನಟಿ ಸಮೃದ್ಧಿ ಅವರು ತಮ್ಮೊಂದಿಗಿದ್ದಾರೆ. ಬನ್ನಿ ವೀಕ್ಷಕರನ್ನ ಮಾತನಾಡಿಸೋಣ. ಸಿನಿಮಾ ಜರ್ನಿ ಹೇಗಿತ್ತು, ಅವ್ರು ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅನ್ನೋದನ್ನ ಅವ್ರ ಜೊತೆಗೆ ಕೇಳೋಣ. ಒಲಿದು ಬಾರೆಯೇ ಪ್ರೀತಿ ಹುಟ್ಟಿ ಕೂಗುವಾಗ ಎಲ್ಲಿ ಹೋದೆಯೇ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಳಿ ಸಮೃದ್ಧಿ, ಸಿನಿಮಾ ಜರ್ನಿ ಎಲ್ಲಿಂದ ಪ್ರಾರಂಭ ಆಯಿತು? ಮೊದಲಿಂದನೂ ಕೂಡ ತಮಗೆ ಆಸಕ್ತಿ ಇತ್ತಾ? ಹೇಗೆ ಈಗ ಮಲೆನಾಡಿನಲ್ಲಿ ತುಂಬಾ ಅತ್ಯದ್ಭುತವಾಗಿರ್ತಕ್ಕಂತಹ ಸಿನಿಮಾ ಇದು, ಪಾಠಶಾಲಾ ಸಿನಿಮಾ, ತಮ್ಗೆ ಹೇಗೆ ಅವಕಾಶ ಸಿಕ್ತು ಅದ್ರ ಬಗ್ಗೆ ಹೇಳೋದಾದ್ರೆ? ಫಸ್ಟಿಂದ ನಂಗೆ ಆ್ಯಕ್ಟಿಂಗ್ ಚಾನ್ಸ್ ಸಿಕ್ಕಿದ್ರೆ ಹೋಗ್ಬೇಕು ಅನ್ನೋದು ಆಸೆ ಇತ್ತು. ಫಸ್ಟು ನನ್ನ ಕಾಲೇಜು ಇಂಜಿನಿಯರಿಂಗ್ ನಾನು ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಮಾಡ್ತಾ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ. ರಜೆಗೆ ಅಂತ ಊರಿಗೆ ಬಂದಾಗ ಆಡಿಷನ್ ತಗೋತಾ ಇದ್ರೆ ಇಲ್ಲಿ, ಅವಾಗ ನಾನು ಆಡಿಷನ್ ಕೊಟ್ಟೆ. ಅಂದರೆ ಫಸ್ಟ್ ಆಡಿಷನ್ ಆಯಿತು ಅಥವಾ ಬೇರೆ ಕಡೆ ಕೊಟ್ಟಿದ್ದೀರಾ? ಫಸ್ಟ್ ಆಡಿಷನ್ ಸರ್ ಹತ್ರ ಕೊಟ್ಟಾಗ ಇಲ್ಲಿಗೆ ಈ ಮೂವಿಗೆ ಬೇಕಾಗಿದ್ದು ಪಕ್ಕ ಮಲೆನಾಡು ಸ್ಲ್ಯಾಂಗ್ ಬೇಕಾಗಿತ್ತು. ಫಸ್ಟ್ ಆಡಿಷನ್ ಕೊಟ್ಟಾಗ ನನ್ನ ಮಲೆನಾಡು ಸ್ಲ್ಯಾಂಗ್ ಇತ್ತಲ್ಲ, ನಾನು ಮಲೆನಾಡಲ್ಲಿ ಆಗಿತ್ತು. ಸರ್ ಸೆಲೆಕ್ಟ್ ಆಯಿತು. ಸರು ವರ್ಕ್ಶಾಪಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ ಕೊಟ್ಬಿಟ್ಟು ನಮಗೆ ಡೈಲಾಗ್ ಕೊಡ್ತಾಯಿದ್ರು. ಅಂದರೆ ಅಜ್ಜಿ ಕ್ಯಾರೆಕ್ಟರು, ಆಂಟಿ, ಸಣ್ಣ ಎಲ್ಲರದ್ದು ಸಣ್ಣ ಮಕ್ಕಳು ಎಲ್ಲ ಕ್ಯಾರೆಕ್ಟರು ಕೊಟ್ಬಿಟ್ಟು ನಮಗೆ ಡೈಲಾಗ್ಸ್ ಕೊಡ್ತಾಯಿದ್ರು. ನನಗೆ ಕ್ಯಾರೆಕ್ಟರ್ ಯಾವುದಂತ ಹಿಂದಿನ ದಿನ ತನಕನೂ ಗೊತ್ತಿರಲಿಲ್ಲ, ಶೂಟ್ ಹಿಂದಿನ ದಿನ ತನಕನೂ. ಸರ್ ಕೊಡ್ತಾಯಿದ್ರು, ಹೀಗೆ ಎಲ್ಲ ಡೈಲಾಗು ಆಡಿಷನ್ ಆಯಿತು. ಸರ್ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಫಸ್ಟ್ ಶೂಟ್ ಇನ್ನೇನು ಶುರು ಆಯಿತು. ಫುಲ್ ಮಳೆ, ಅವಾಗ ಫುಲ್ಲು ಮಳೆಗಾಲ, ಮಕ್ಕಳಿಗೆಲ್ಲ ರಜೆ, ಅಷ್ಟು ಮಳೆಗಾಲದಲ್ಲಿ ಶೂಟ್ ಶುರು ಆಗಿದ್ದು. ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಸಹನಾ ಅಂತ, ಮೇನ್ ರೋಲ್ ಕ್ಯಾರೆಕ್ಟರು. ಒಂದು ಕ್ಯೂಟ್ ಲವ್ ಸ್ಟೋರಿ ನಂದು. ಮತ್ತು ಹೀರೋದು ಸೈಕಲ್ ಶಾಪ್ ಹುಡುಗನ ಮೇಲೆ ಇಷ್ಟ ಆಗುತ್ತೆ. ಕಾಲೇಜಿಗೆ ಹೋಗ್ತಾ ಬರ್ತಾ, ಕಾಲೇಜ್ ಹುಡುಗಿಯಾಗಿರ್ತೀನಿ, ಕಾಲೇಜಿಗೆ ಹೋಗ್ತಾ ಬರ್ತಾ ಸೈಕಲ್ ಶಾಪ್ ಹುಡುಗನ ಮೇಲೆ ಇಷ್ಟ ಆಗುತ್ತೆ. ಕಿರಿಕಿರಿಯಾಗಿ ಬ್ರೇಕಪ್ ಆಗುತ್ತೆ. ಸಾಂಗ್ ರಿಲೀಸ್ ಆಗಿದೆ ಮೊನ್ನೆ ತಾನೇ, ನೋಡಿರ್ಬೋದು. ಅಂದರೆ ಸಿನಿಮಾದ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇದೆ, ಮೊದಲ ಬಾರಿಗೆ ನಟನೆ ಮಾಡುವಾಗ ತಮ್ಗೇನಾದ್ರೂ ಭಯ ಆಗಿದ್ದುಂಟಾ? ಯಾಕಂದ್ರೆ ಮೊದಲ ಬಾರಿಗೆ ಎಲ್ರಿಗೂ ಸಹಜವಾಗಿ ಅನ್ಸುತ್ತೆ, ತಮ್ಗೆ ಅನ್ಸಿದ್ದುಂಟಾ? ಹೌದು, ತುಂಬ ಭಯ ಇತ್ತು. ಕ್ಯಾಮ್ರಾ ಮೊದಲೇ ಫೇಸ್ ಮಾಡಿರಲಿಲ್ವಲ್ಲ ನಾವು. ತುಂಬ ಅಂದರೆ ತುಂಬ ಭಯ ಇತ್ತು, ಹೆಂಗಿರುತ್ತೆ ಏನೋ ಅಂತ. ಡೈರೆಕ್ಟ್ರು ನೀನು ಮಾಡ್ತೀಯ, ನೀನು ಹೋಗು, ನಂಗೆ ಕಾನ್ಫಿಡೆನ್ಸ್ ಉಂಟು, ನೀನು ಮಾಡ್ತೀಯ ಅಂತ. ಡೈರೆಕ್ಟ್ರು ಫುಲ್ ಫ್ರೆಂಡ್ಲಿ ಆಗಿರ್ತಾರೆ ನಮ್ಮ ಜೊತೆ. ಸರ್ ಥರ ಆ ಥರ ಇಲ್ಲ, ಫುಲ್ ಫ್ರೆಂಡ್ಲಿ ಆಗಿ. ನಮ್ಮ ಮಲೆನಾಡು ಕಡೆಯವರು ಅಂದರೆ ನಾವು ಹೆಂಗೆ ಫ್ರೆಂಡ್ಲಿ ಆಗಿರ್ತೀವಲ್ಲ, ಹಂಗೆ ಫ್ರೆಂಡ್ಲಿ ಆಗಿದ್ದರು. ಮಾಡ್ತೀಯ ನೀನು ಹೋಗು ಅಂತ. ಅದರಲ್ಲೂ ಕೋ ಆರ್ಟಿಸ್ಟ್, ನನಗೆ ಆರ್ಟಿಸ್ಟ್ ಆಗಿದ್ದರಿಂದ ಅಕ್ಷಯ್ ಅವರು ಇನ್ನೂ ಭಯ ಇತ್ತು, ಹೆಂಗಿರುತ್ತೋ ಏನೋ, ಅವ್ರ ಜೊತೆ ಹೆಂಗೆ ಆ್ಯಕ್ಟ್ ಮಾಡೋದು ಏನೋ ಅಂತ. ಅವರು ತುಂಬ ಚಂದ ಸಪೋರ್ಟ್ ಮಾಡಿದ್ರು, ಮಾಡಿ ಏನಾಗಲ್ಲ ಹಾಗೆ. ಈಗ ನಾವು ಕಾಲೇಜಲ್ಲೆಲ್ಲ ಇದ್ದಾಗ ಸಹಜವಾಗಿ ಹೇಳೋದುಂಟು, ನಾನು ಮುಂದೆ ಹೀರೋಯಿನ್ ಆಗ್ತೀನಿ, ಯಾವ್ದಾದ್ರು ಸಿನಿಮಾದಲ್ಲಿ ನಟನೆ ಅಂತ. ತಾವು ಯಾವತ್ತಾದ್ರೂ ಹೇಳಿದ್ದಿದ್ಯಾ ಅದು ಅಂತ? ಹೇಳ್ತಿದ್ದೆ, ನಾನು ಆ್ಯಕ್ಟರ್ ಆಗ್ತೀನಿ, ಆವಾಗ ನಾವು ಎಲ್ಲ ರೀಲ್ಸ್ ಮಾಡೋಣ, ಫೋಟೋ ತಗೊಳ್ಳೋಣ ಅಂದರೆ ಫ್ರೆಂಡ್ಸ್ ಹೇಳ್ತಿದ್ರು, ನೀನಾರು ಆ್ಯಕ್ಟರ್ ಆಗು, ನಾನು ಫೋಟೋ ತಗೊಂಡವಾಗ ಹಾಕ್ತೀನಿ ಅಂತ ಎಲ್ಲ ಹೇಳ್ತಿದ್ರು. ಓಕೆ, ಅಂದರೆ ಫ್ರೆಂಡ್ಸ್ ರೆಸ್ಪಾನ್ಸ್ ಹೇಗಿದೆ ಇವಾಗ? ತುಂಬ ಚಂದ ಉಂಟು. ಅವರೆಲ್ಲ ಏನು ದೊಡ್ಡ ಜನ ಆಗಿದೆಯಾ ಮಾರೈತಿ, ಮಾತಾಡಲ್ಲ ಹಂಗೆಲ್ಲ ಅವ್ರದ್ದು. ಓಕೆ, ಅಂದರೆ ನಿಮ್ಮಿಂದ ಅವ್ರಿಗೆ ಇವಾಗ ಇಂಟ್ರೆಸ್ಟ್ ಬಂದಿದೆಯಾ? ಯಾರಾದ್ರೂ ಒಬ್ಬರಾದ್ರೂ ನಿಮ್ಮ ಹತ್ರ ಹೇಳಿದಾರ ನಾನು ಕೂಡ ಮಾಡಬೇಕು ನೀನು ಹಾಗೆ? ಎಷ್ಟು ಜನ ನೀವು ನಂಗೊಂದು ಸೈಡ್ ರೋಲ್ ಕೊಡ್ಸು ಅಂತ ಹೇಳ್ತಾ ಇರ್ತಾರೆ ಅವರು. ಓಕೆ, ನಿಮಗೆ ಈ ಸಿನಿಮಾದಿಂದ ಮುಂದೇನಾದ್ರೂ ನಾನು ಇನ್ನೂ ದೊಡ್ಡ ಮಟ್ಟದ ಸಿನಿಮಾ ಮಾಡಬೇಕು, ಇದರಲ್ಲೇ ಮುಂದುವರಿಬೇಕು ಸಿನಿಮಾ ಇಂಡಸ್ಟ್ರಿಲಿ ಅನಿಸ್ತಿದೆ, ಅಥವಾ ಎಜುಕೇಶನ್ ಕಂಪ್ಲೀಟ್ ಮಾಡಿ ವರ್ಕ್ ಇವಾಗ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ, ವರ್ಕ್ ಜೊತೆ ಇಲ್ಲಿ ಆಪರ್ಚುನಿಟಿ ಬಂದರೆ ಇದನ್ನು ಮಾಡ್ಕೊಂಡು ಹೋಗ್ತೀನಿ. ಓಕೆ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀರಾ? ಅಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಮಾತ್ರ ಹೋಗಲ್ಲ, ಎಜುಕೇಶನ್ ಅನ್ನು ನೋಡ್ಕೊಂತ. ಓಕೆ, ಅಂದ್ರೆ ಸಿನಿಮಾದಲ್ಲಿ ಕಂಪ್ಲೀಟ್ ಮಲೆನಾಡಿನ ಕಲಾವಿದ್ರಿದ್ರು ತಮಗೆ ತುಂಬಾ ಹೆಲ್ಪ್ ಆಯಿತು. ಅಂದರೆ ಸ್ಪೆಷಲಿ ನೀವು ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ಡೈರೆಕ್ಟರ್ ಅಂತೂ ಫುಲ್ ಸಪೋರ್ಟಿವ್. ನೀವು ಏನು ಮಾಡ್ತೀರಾ ನೀವು ಹೋಗಿ ಅಂತ ಫುಲ್ ಕಾನ್ಫಿಡೆನ್ಸ್. ಅವರಿಗೆ ನಮ್ಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇತ್ತು, ಇವ್ರು ಮಾಡ್ತಾರೆ ಚೆನ್ನಾಗಿ ಅನ್ನೋಕ್ಕೆ. ಫುಲ್ ಡೈರೆಕ್ಟರ್ ವೈಫು ಪ್ರೀತಿ ಮ್ಯಾಮು, ಅವರು ಫುಲ್ ಸಪೋರ್ಟ್. ಸ್ವಲ್ಪ ಬಯಸ್ಕೊತಾ ಇದ್ವಿ ಶೂಟಿಂಗ್ ಟೈಮಲ್ಲಿ, ಅಂದರೆ ಅವ್ರು ಅಂದರೆ ಎಲ್ಲರೂ ಟೈಮಿಗೆ ಕರೆಕ್ಟಾಗಿ. ಮಕ್ಕಳನ್ನ ಅಷ್ಟನ್ನು ಮೇಂಟೈನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಅಲ್ವಾ? ಡೈರೆಕ್ಟ್ರಿಗಾದರೆ ಅವ್ರ ಹೆಂಡತಿಗಾಗಲಿ ಪ್ರೀತಿ ಮ್ಯಾಮ್ಗಾದ್ರೆ ತುಂಬ ಕಷ್ಟ ಆಗ್ತಿತ್ತಲ್ಲ. ಅವರು ಚಂದ ಸಪೋರ್ಟ್ ಮಾಡ್ತಿದ್ರು, ನೀವು ಮಾಡು ಅಂತ. ನನಗೆ ಭಯ ಆಗ್ತಿತ್ತು ಫಸ್ಟ್ ಟೈಮಲ್ಲ, ಹೆಂಗೆ ಮಾಡ್ತೀನೋ ಏನೋ ಅಂತ. ಸರ್ ಮಾಡ್ತೀನಿ. ಫಸ್ಟು ನನಗಿದ್ದು ಬ್ರೇಕಪ್ ಸೀನು. ಆವಾಗ ನನಗೆ ಫಸ್ಟ್ ಸೀನೇ ಅದಿತ್ತಲ್ಲ, ಹೆಂಗೆ ಮಾಡ್ತೀನೋ ಏನೋ ಅಂತ.
ಚಂದ ಒಂದೇ ಫ್ಲೋ ಅಲ್ಲಿ ಎಲ್ಲನೂ ಸಡನ್ ಆಗೋಯ್ತು ಸರ್. ಏನು ಹಿಂಗೆ ಯಾಕೆ ಮಾಡಿಬಿಟ್ಟೆ, ಫುಲ್ ಚೆನ್ನಾಗಿದೆ ಅಂತ ಸರ್ ಫುಲ್ ಅವಾಗಲೇ ನೀನು ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಇನ್ನೂ ಕಾನ್ಫಿಡೆನ್ಸ್ ಬಂತು, ಇನ್ನೂ ಮಾಡ್ಬೋದಲ್ಲ ಅಂತ ಸರ್ ಸಪೋರ್ಟ್. ಅಂದ್ರೆ ನೀವು ಇದಕ್ಕೆ ಪಾಠಶಾಲಾ ಸಿನಿಮಾಕ್ಕೆ ಆಡಿಷನ್ ಕೊಟ್ಬಿಟ್ಟು ಆಮೇಲೆ ಸೆಲೆಕ್ಟ್ ಆಗಿರೋದು. ಓಕೆ, ತಾವೆಲ್ಲಿ ಓದ್ತಿದ್ದೀರಾ ಇವಾಗ ಎಜುಕೇಶನ್? ಇವಾಗ ಗ್ರಾಜುಯೇಷನ್ ಆಗಿದೆ ನಂದು, ಇಂಜಿನಿಯರಿಂಗ್ ಗ್ರಾಜುಯೇಟ್ ನಾನು. ಓಕೆ, ನೆಕ್ಸ್ಟ್ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಸಿನಿಮಾನು ಮಾಡಬೇಕು. ಎಜುಕೇಶನ್ ಮುಂದೆ ಹೋಗಲ್ಲ, ಇವಾಗ ಜಾಬಿಗೆ ಹೋಗೋದು. ಓಕೆ, ಜಾಬ್ ಜೊತೆಗೆ ಸಿನಿಮಾನು ಮಾಡ್ಬೇಕಂತ. ಜೊತೆಗೆ ನಿಮ್ಮ ಪೇರೆಂಟ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಅಂದ್ರೆ ಸಹಜವಾಗಿ ನನಗೆ ಅನ್ಸೋ ಪ್ರಕಾರ ಸಿನಿಮಾ ಇಂಡಸ್ಟ್ರಿ ಆ ಥರದ್ದೆಲ್ಲ ಬಂದಾಗ ಪೇರೆಂಟ್ಸಿಗೆ ಭಯ ಇರುತ್ತೆ, ಸಿನಿಮಾ ಬೇಡ ಜಾಬ್ ಏನಾದರೂ ಮಾಡು, ಯಾಕಂದ್ರೆ ಒಳ್ಳೆ ಎಜುಕೇಶನ್ ಇದೆ ಜಾಬ್ ಮಾಡು ಅಂತ. ಆದ್ರೆ ಬಟ್ ತಮ್ಮ ಆಯ್ಕೆ ಏನಿದೆ ಅಂದ್ರೆ ಪೇರೆಂಟ್ಸ್ ಸಪೋರ್ಟು ಬೇಕಾಗತ್ತೆ, ತಮ್ಮ ಚೂಸ್ ಏನಿದೆ? ನನಗೆ ಈ ಮೂವಿಲಿ ನನ್ನ ಮಮ್ಮಿ ಫುಲ್ ಸಪೋರ್ಟ್. ಅಂದರೆ ಕರ್ಕೊಂಡು ಹೋಗೋದು, ಜೋರು ಮಳೆಗಾಲ ಅಲ್ಲ ಅವಾಗ, ಮಮ್ಮಿ ಡ್ರೈವ್ ಮಾಡ್ತಾಳೆ, ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ. ಜೋರು ಮಳೆಗಾಲ, ಅಲ್ಲಿ ನೆಟ್ವರ್ಕ್ ಬೆಲೆ ಏನೂ ಇರ್ತಿರ್ಲಿಲ್ಲ. ಹೋಗಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪಾಜಿನೂ ಫುಲ್ ಸಪೋರ್ಟ್ ಮಾಡು ಅಂತ, ಹೀರೋಯಿನ್ ಮಾಡ್ಕೊಂಡಿದ್ದಾರೆ ಅಂದರೆ ಫುಲ್ ಖುಷಿನೇ ಅಲ್ಲ ಅವರಿಗೆ ಈ ಮೂವಿಲಿ. ಫುಲ್ ಸಪೋರ್ಟು. ಅದು ಸಿನಿಮಾ ಇಂಡಸ್ಟ್ರಿ ಅಂದರೆ ಭಯನೇ ಇತ್ತು ಅವರಿಗೆ. ಆದರೆ ನಮ್ಮ ಮಲೆನಾಡಿನ ಕಡೆದು ಅಂತ ಹೇಳಿದಕ್ಕೋಸ್ಕರ ಅಷ್ಟೇನು ಭಯ ಪಟ್ಟಿಲ್ಲ. ಅಂದರೆ ಅವರೇ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಿ ಎಲ್ಲ ಬರ್ತಿದ್ದಾರೆ, ಭಯ ಏನು. ತುಂಬ ಸಪೋರ್ಟಿವ್ ಆಗಿದೆ, ಫುಲ್ ಸಪೋರ್ಟಿವ್. ಓಕೆ, ಸಮೃದ್ಧಿ ಜೊತೆಗೆ ಹೇಗೆ ಗ್ಲೋ ಎಲ್ಲ ಇಷ್ಟು ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಏನೂ ಹಚ್ಚಲ್ಲ ನಾನು. ಅಲ್ಲ ಹಂಗಲ್ಲ, ಅಂದ್ರೆ ಈಗ ಎಷ್ಟು ದಿನ ಆಯ್ತು, ಇನ್ನು ಮುಂದೆ ನಮ್ಮ ಜರ್ನಿ, ಸಿನಿಮಾ ಇಂಡಸ್ಟ್ರಿ ಜರ್ನಿ ಶುರು ಆಗ್ತಿದೆ. ಸಹಜವಾಗಿ ಎಲ್ಲರೂ ಇರುತ್ತೆ, ಹೀರೋಯಿನ್ ಅಂದ ತಕ್ಷಣ ಆಡಿಯನ್ಸ್ ಫೀಲ್ ಎಲ್ಲ ಹಂಗೆ ಇರುತ್ತಲ್ವಾ? ಸೊ ಅದಕ್ಕೆ ಕೇಳ್ತಾ ಇದ್ದೀನಿ, ಏನಾದರೂ ಟಿಪ್ಸ್ ಹೇಳೋದಾದ್ರೆ ಏನು ಹೇಳ್ತೀರಾ? ಇಲ್ಲ, ಏನು ಜಾಸ್ತಿ ಜಂಕ್ ಫುಡ್ ಆಚೆ ಅಷ್ಟೊಂದು ತಿನ್ನಲ್ಲ, ನಾನ್ ವೆಜ್ ಕಮ್ಮಿ, ನೀರು ಜಾಸ್ತಿ ಕುಡಿತೀನಿ ಅಷ್ಟೇ. ನೀವು ಎಜುಕೇಶನ್ ಸಿಕ್ಕಂದಿನಿಂದ ಯಾವ ಸ್ಕೂಲಲ್ಲಿ ಕಾಲೇಜೆಲ್ಲ ಓದಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ? ಫಸ್ಟಿಂದ 10th ತನಕ ಇಲ್ಲೇ ಸಹ್ಯಾದ್ರಿ ಸ್ಕೂಲು, PU ಕಾರ್ಕಳ ಜ್ಞಾನಸುಧಾ, ಇಂಜಿನಿಯರಿಂಗ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಂಜಿನಿಯರಿಂಗಲ್ಲಿ ಫುಲ್ ಸಪೋರ್ಟ್ ಮಾಡಿದ್ರು, ಲೆಕ್ಚರ್ಸ್ ಎಲ್ಲ ಮಾಡು ನೀನು ಅಂತಂದರೆ ನಾನು ಎಕ್ಸಾಮಿಗೆ ಮಾತ್ರ ಹೋಗಿ ಬರ್ತಿದ್ದೆ. ಲಾಸ್ಟ್ ಸೆಮ್ಮಲ್ಲಿ ಇಲ್ಲಿ ಶೂಟಿಂಗ್ ಇರ್ತಿತ್ತಲ್ಲ, ಇಲ್ಲಿ ಮುಗಿಸ್ಬಿಟ್ಟು ಅಲ್ಲಿ ಎಕ್ಸಾಮ್ ಮಾತ್ರ ಹೋಗಿ ಬರ್ತಿದ್ದೆ. ಮ್ಯಾಮ್ ಮಾಡು, ನೀನು ಮೂವಿ ಮಾಡು ಚೆನ್ನಾಗಿ, ನಾವು ನೋಡ್ಕೋತೀವಿ ಇಲ್ಲಿ ಅಂತ ಹೇಳ್ತಿದ್ರು. ಓಕೆ, ಅಂದರೆ ಇವಾಗ ಕಲ್ಚರಲ್ ಅಲ್ಲಿ ಏನಾದರೂ ಇದ್ರಾ ಅಂತ ಮೊದಲಿಂದ ನೀವು? ಯಾವುದು ಅಂದರೆ ಯೂನಿಯನ್ ಡೇಗೆ ಡ್ಯಾನ್ಸು ಆ ಥರ ಮಾಡ್ತಿದ್ದೆ ಅಷ್ಟೇ. ಆಕ್ಟಿಂಗ್ ಕಾನ್ಸೆಪ್ಟ್ ಯಾವುದು ಕೂಡ ತಲೆಯಲ್ಲೇ ಇರಲಿಲ್ಲ ನಿಮಗೆ, ಜಸ್ಟ್ ಒಂದ್ಸಲ ಟ್ರೈ ಮಾಡೋಣ ಅಂತ ಹೋಗಿರೋದು ಅಷ್ಟೇ. ಸಮೃದ್ಧಿ ಅವರೇ, ಪಾಠಶಾಲಾ ಸಿನಿಮಾ ನವೆಂಬರ್ 28ರಂದು ಇಡೀ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜನರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನಮ್ಮ ಪಾಠಶಾಲಾ ಮೂವಿ ನವೆಂಬರ್ 28ನೇ ತಾರೀಕು ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಾನು ಮಲೆನಾಡಿನ ಮಗಳಾಗಿ ಮಲೆನಾಡು ಜನಕ್ಕೆ ಮತ್ತು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಹೋಗಿ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ. ನಮ್ಮ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಹೋಗಿ ನೋಡಿ. ನಮ್ಮ ಮೂವಿಲಿ ಮಲೆನಾಡ ಸೊಗಡು ಸ್ಲ್ಯಾಂಗ್ ಎಲ್ಲ ಮಕ್ಕಳು 80s 90sಲ್ಲಿ ಹೇಗೆ ಸ್ಕೂಲ್ ಲೈಫ್ನ ಎಂಜಾಯ್ ಮಾಡ್ತಿದ್ರು ಅನ್ನೋದು ಎಲ್ಲದೂ ನಮ್ಮ ಮೂವಿಲಿ ಹೋಲ್ ಪ್ಯಾಕೇಜ್ ಉಂಟು. ಮೂವಿಲಿ ನೀವು ಒಂದ್ಸತಿ ಥಿಯೇಟ್ರಿಗೆ ಬಂದು ಕೂತ್ಕೊಂಡ್ರೆ ಇಡೀ ಮಲೆನಾಡಿನ ಟ್ರಿಪ್ ಹೊಡ್ಸ್ಕೊ ಬಂದಂಗೆ ಕರ್ಕೊಂಡೋಗಿ ಬರ್ತೀವಿ ನಮ್ಮ ಮೂವಿಲಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನವೆಂಬರ್ 28ಕ್ಕೆ ಪಾಠಶಾಲಾ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.